ಏನಾಯ್ತು ಅಂತ ಅಲ್ಲಿ ನೋಡಿದ್ರೆ ಆ ಜನದೇವಿ ಎಂಬ ಹೆಣ್ಣು ಮಗಳು ಅಲ್ಲಿ ಸತ್ತು ಬಿಟ್ಟಿರ್ತಾಳೆ. ಆ ಸ್ಥಳವನ್ನು ಮಹಾಚಾರವನ್ನು ಮಾಡ್ತಾರೆ. ಅಲ್ಲಿದ್ದಂತಹ ಆ ಶವ ಅದರಿಂದ ಸ್ಫೋಟಗಳನ್ನೆಲ್ಲ ತೆಗೆಸಿಕೊಂಡು ತಕ್ಷಣವೇ ಆ ಒಂದು ಶವವನ್ನು ಹತ್ತಿರದ ಪಟ್ಟಣದಲ್ಲಿರುವಂಥ ಗಣ ಎಂಬ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಈ ವಿಚಾರ ಹೇಗೋ ನಮ್ಮ ಮನೆಹಾಳ ಹಾಗೂ ಮುಟ್ಟಾಳ ಅವರಿಗೆ ಕಿವಿಗೆ ಬೀಳ್ತದೆ. ಮನೆಹಾಳ ಮುಟ್ಟಾಳ ಶಿವಕ್ಷೇತ್ರದ ಅಪಕೀರ್ತಿಯನ್ನು ಬಯಸ್ತಿದ್ದಂಥ ಶಿವಕ್ಷೇತ್ರವನ್ನು ಹೇಗಾದರೂ ಅಪವಿತ್ರ ಮಾಡಬೇಕು ಅಂತ ಕಾಯ್ಕೊಂಡು ಕೂತಿದ್ದಂಥವ್ರಿಗೆ ಒಂದು ಬೆಲ್ಲದ ಉಂಡಿಯ ಸಿಕ್ಕ ಹಾಗೆ ಆಗುತ್ತೆ. ಪಾಪ ಆ ಹೆಣ್ಣು ಮಗಳು ಬರ್ಬರವಾಗಿ ಹತ್ಯೆಯಾಗಿರ್ತಾಳೆ. ಅವಳಿಗೆ ನ್ಯಾಯ ಕೊಡಿಸುವಂತಹ ಒಂದು ಉದ್ದೇಶದಿಂದ ಅಥವಾ ದುರುದ್ದೇಶದಿಂದಲೂ ಆ ಇಬ್ಬರು ಎಂಟ್ರಿ ಕೊಡ್ತಾರೆ. ಬೆಟ್ಟ ಅಂತ ಕರೀತಾರೆ. ಆ ಒಂದು ಬೆಟ್ಟದ ಮೇಲೆ ಕಾಲಭೈರವನ ವಿಗ್ರಹ ಇರುತ್ತೆ. ಒಬ್ಬ ನಿಗೂಢ ವ್ಯಕ್ತಿ ಕಾಣ್ತಾನೆ. ಆ ನಿಗೂಢ ವ್ಯಕ್ತಿ ಹಾಗೇ ಸುಮ್ಮನೆ ಕೂತಿರ್ತಾನೆ ಆ ಬೆಟ್ಟದ ಮೆಟ್ಟಿನ ಮೇಲೆ. ಯಾಕಪ್ಪ ಮಲ್ಕೊಳ್ಳೋಕೆ ಜಾಗ ಬೇಕೇನೋ, ಬಾ ಕಚೇರಿಗೆ ಬಾ, ನಿನಗೆ ಮಲ್ಕೊಳ್ಳೋಕೆ ಚಾಪೆ ದಿಂಬಿನ ವ್ಯವಸ್ಥೆ ಮಾಡ್ತೀವಿ ಅಂತ ಆ ಸೆಕ್ಯೂರಿಟಿ ಆ ನಿಗೂಢ ವ್ಯಕ್ತಿಗೆ ಹೇಳ್ತಿದ್ದಾಗೆ ಆ ಕಚೇರಿಗೆಲ್ಲ ನಾನು ಬರಲ್ಲ, ನಾನು ಕಚೇರಿಗೆ ಬರೋಕ್ಕೆ ಯಾವುದೇ ತಪ್ಪನ್ನು ಮಾಡಿಲ್ಲ ಎಂದು ಭಯದಿಂದ ಓಡಲಿಕ್ಕೆ ಶುರು ಮಾಡ್ತಾನೆ. ಇಟ್ಟು ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆಯನ್ನು ಮಾಡಾದ್ಮೇಲೆ ಯಾವ ಸತ್ಯ ಹೊರಬರುತ್ತೆ, ಮುಂದಿನ ಕಥೆ ಏನು ಎಂಬುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ.